ವೆಲ್ಕಮ್ ಟು ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇತ್ತೀಚೆಗೆ ಈ ಹೃದಯಾಘಾತ ಅನ್ನೋದು ಹೆಚ್ಚಾಗಿ ಆಗ್ತಾ ಇದೆ ಅಲ್ವಾ, ಅದ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ದಿನನಿತ್ಯ ಒಂದಲ್ಲ ಒಂದು ಇನ್ಸಿಡೆನ್ಸ್ ನೋಡ್ತಾನೆ ಇರ್ತೀವಿ. ಏನು ಅಂತಂದರೆ ಹಾರ್ಟ್ ಅಟ್ಯಾಕ್ ಆಯಿತು, ಅವರು ಡೆತ್ ಆದರು ಅಂತ. ಇಲ್ಲ ನಮಗೆ ಗೊತ್ತಿರೋರು ಅಕ್ಕಪಕ್ಕದಲ್ಲಾಗಿರ್ಬೋದು ಅಥವಾ ಗೊತ್ತಿರೋರಾಗಿರ್ಬೋದು, ಇಲ್ಲ ಟಿ ವಿನಲ್ಲಾಗಿರ್ಬೋದು, ಎಲ್ಲಾದರೂ ಒಂದು ಇನ್ಸಿಡೆನ್ಸಲ್ಲಿ ನಾವು ಆ ಥರ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ನೋಡ್ತಾ ಇದ್ದೀವಿ. ಈಗ ರೀಸೆಂಟಾಗೇ ಇತ್ತೀಚೆಗೆ ಕಳೆದಂಥ ವರ್ಷಗಳಲ್ಲಿ ಫಿಲಮ್ ಆ್ಯಕ್ಟರ್ಸ್ ಕೂಡ ಡೆತ್ ಆಗಿರೋವಂಥದ್ದು ಹಾರ್ಟ್ ಅಟ್ಯಾಕಿಂದನೇ. ಹಾಗೆ ನಮಗೆ ಕೆಲವೊಬ್ರು ಗೊತ್ತಿರೋರಾಗಿರ್ಬೋದು, ಇತ್ತೀಚೆಗೆ ಔಟ್ಸೈಡ್ ಯಾರೇ ಕೇಳಿದ್ರು ಕೂಡ ಹಾರ್ಟ್ ಅಟ್ಯಾಕ್ ಅಂತಲೇ ಹೇಳ್ತಾರೆ. ಆ್ಯಂಡ್ ರೀಸೆಂಟಾಗಿ ಟಿ ವಿ ನ್ಯೂಸಲ್ಲಿ ಸುಮಾರು ಕೇಸಸ್ಗಳು ಹಾರ್ಟ್ ಅಟ್ಯಾಕಿಂದನೇ ಡೆತ್ ಆದರು ಅಂತ ಇದೆ. ಅದು ಚಿಕ್ಕ ಮಕ್ಕಳು ಅಂತಲೂ ಇಲ್ಲ, ದೊಡ್ಡವರು ಅಥವಾ ಮಿಡಲ್ ಏಜು, ಯಾವುದು ಏಜನ್ನು ಲಿಮಿಟೇಷನ್ನೇ ಇಲ್ಲ ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದಕ್ಕೆ. ಆ್ಯಂಡ್ ರೀಸೆಂಟಾಗಿ 1.5 ತಿಂಗಳು ಬಾಣಂತಿ ಅವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಡೆತ್ ಆದರು ಅನ್ನೋ ವಿಷಯ ಕೂಡ ನ್ಯೂಸಲ್ಲಿ ನೋಡಿದ್ವಿ. ಆ್ಯಂಡ್ ಮಿಡಲ್ ಏಜ್ ಇರ್ಬೋದು, ಏಜ್ ಆಗಿರೋರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಯಾರಿಗೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಬರ್ತಾ ಇದೆ ಅಂತಲೇ ಹೇಳೋಕ್ಕಾಗಲ್ಲ. ಇದೆಷ್ಟು ಭಯಾನಕ ಅನ್ನೋ ಕಾಯಿಲೆ ಆಗಿದೆ ಅಂತಂದರೆ, ಇವತ್ತಿರ್ತಾರೆ ಈಗಿರ್ತಾರೆ, ಆಲ್ರೆಡಿ ನೈಟ್ ಅವ್ರು ಇರೋದಿಲ್ಲ, ಅಥವಾ ನೈಟ್ ಇದ್ದವರು ಬೆಳಗ್ಗೆ ಇರಲ್ಲ, ಈ ಥರ ಆಗೋಗ್ಬಿಟ್ಟಿದೆ ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು. ಆ್ಯಂಡ್ ಇದು ನಾವೇ ನಮ್ಮ ಒಂದು ಲೈಫ್ ಸ್ಟೈಲಿಂದ ಅಥವಾ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಮಾಡದೆ ಆಗ್ತಿರೋಂಥ ಮಿಸ್ಟೇಕು ಕೂಡ ಆಗಿರುತ್ತೆ. ಆಮೇಲೆ ಈ ಹಾರ್ಟ್ ಅಟ್ಯಾಕ್ ಅನ್ನೋರು ದಪ್ಪ ಇದ್ದಾರೆ ಅವ್ರಿಗಾಯ್ತು, ಸಣ್ಣ ಇದ್ದಾರೆ ಅವ್ರಿಗಾಯ್ತು ಅನ್ನೋ ಥರ ಅಲ್ಲ. ದಪ್ಪ, ಸಣ್ಣ, ಚಿಕ್ಕವರು, ದೊಡ್ಡವರು, ಮಿಡಲ್ ಏಜು, ವಯಸ್ಸಾಗಿರೋರು ಯಾವುದು ಕನ್ಸಿಡರೇ ಮಾಡೋಕ್ಕಾಗಲ್ಲ. ಹಾರ್ಟ್ ಅಟ್ಯಾಕ್ ಅನ್ನೋರು ಯಾವ ಏಜ್ ಲಿಮಿಟ್ಸು ಇಲ್ಲ, ದಪ್ಪ ಸಣ್ಣ ಯಾವುದೂ ಇಲ್ಲ. ಯಾರಿಗೆ ಯಾವಾಗ ಹೇಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ಇವಾಗ ಈ ಕ್ಯಾನ್ಸರ್ ಅನ್ನೋದು ತುಂಬ ದೊಡ್ಡ ಭಯಾನಕ ಕಾಯಿಲೆ ಆಗಿಬಿಟ್ಟಿತ್ತು. ಬಟ್ ಇವಾಗ ಈ ಕ್ಯಾನ್ಸರ್ಗಿಂತ ಡೇಂಜರಸ್ಸು ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದಾಗಿದೆ, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಏನಕ್ಕೆ ಅಂತಂದರೆ, ಈ ಅಟ್ಲೀಸ್ಟ್ ಕ್ಯಾನ್ಸರ್ ಇರೋರಿಗಾದರೂ ಅಟ್ಲೀಸ್ಟ್ ಇಷ್ಟು ಸ್ಟೇಜ್ವರೆಗೂ ಹೇಳಿರ್ತಾರೆ, ಇನ್ನೊಂದು 6 ಮಂತ್ಸು ಈ ಥರ ಇರುತ್ತೆ, ಆಮೇಲೆ ಏನು ಮಾಡೋದಕ್ಕಾಗಲ್ಲ, ಆ ಥರ ಏನಾದರೂ ಒಂದು ಸ್ಟೇಜಸಲ್ಲಿ ಹೇಳ್ತಾರೆ. ಬಟ್ ಇದು ಹಾರ್ಟ್ ಅಟ್ಯಾಕ್ ಆ ಥರ ಅಲ್ಲ. ಇವಾಗ ನೈಟ್ ಚೆನ್ನಾಗೇ ಇರ್ತಾರೆ, ಬೆಳಗ್ಗೆ ಇರೋದಿಲ್ಲ, ಆ ಥರ ಆಗುತ್ತೆ. ಸುಮಾರು ಫಿಲಮ್ ಆ್ಯಕ್ಟರ್ಸ್ಗಳನ್ನ ನಾವು ನೋಡಿರ್ಬೋದು, ಇದೇ ಥರ ಹಾರ್ಟ್ ಅಟ್ಯಾಕಿಂದನೇ ಚೆನ್ನಾಗಿರುವಂತಹ ತುಂಬ ದೊಡ್ಡ ನಟರಾಗಿರೋಂಥವ್ರು ಕೂಡ ಇವತ್ತಿನ ದಿವಸ ಹಾರ್ಟ್ ಅಟ್ಯಾಕಿಂದನೇ ಡೆತ್ ಆಗಿದ್ದಾರೆ. ನೋಡಿ, ಫಿಲಮ್ ಆ್ಯಕ್ಟರ್ಸು ಡೆತ್ ಆಗಿರೋದು ಹಾರ್ಟ್ ಅಟ್ಯಾಕಿಂದನೇ. ಅವ್ರು ನೋಡೋಕೆ ಹೋದರೆ ಅಟ್ಲೀಸ್ಟ್ ಒಂದು 6 ಮಂತ್ ಒನ್ಸ್, 3 ಮಂತ್ ಒನ್ಸ್ ಅವರು ಹೆಲ್ತ್ ಚೆಕಪ್ ಮಾಡಿಸ್ತಾನೆ ಇರ್ತಾರೆ, ಅವರು ಹಾರ್ಟ್ ಚೆಕ್ ಮಾಡಿಸ್ತಾನೆ ಇರ್ತಾರೆ. ಸೊ ಇನ್ನು ಹಂಗೆ ನೋಡೋಕೆ ಹೋದರೆ ಮಿಡಲ್ ಕ್ಲಾಸಲ್ಲಿರೋರೆಲ್ಲ ಅಯ್ಯೋ ಹೆಲ್ತ್ ಬಗ್ಗೆ ಕೇರು ಮಾಡೋಕ್ಕಾಗಲ್ಲ, ಆ್ಯಂಡ್ ಹೆಲ್ತ್ ಚೆಕ್ ಎಲ್ಲ ಮಾಡಿಸೋದಕ್ಕೂ ಹೋಗಲ್ಲ, ಆ ಹಾಸ್ಪಿಟಲ್ಗೆ ಹೋಗಿ ಯಾರು ಮಾಡಿಸ್ತಾರೆ ಬಿಡು ಅಂತ. ಬಟ್ ಇದು ಹೇಗೆ ಅಂತಂದರೆ, ಹಾರ್ಟ್ ಚೆಕ್ ಮಾಡಿಸಿ ಎಲ್ಲ ಅವ್ರ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ತೊಗೊಂಡು ಜಿಮ್ಗೆ ಹೋಗ್ಕೊಂಡು ಮಾಡಿ ಇದ್ದಂಥವ್ರಿಗೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ತಪ್ಪಿಸಿಲ್ಲ ಅಲ್ವಾ. ಆ ಥರ ಆಗಿದೆ. ಯಾರಿಗೆ ಹೇಗೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸುಮಾರು ಜನ ನೀವು ನೋಡಿರ್ಬೋದು, ಎಷ್ಟೊಂದು ಜನ ಅವರು 6 ಮಂತ್ ಒಂದ್ಸತಿ ಹೆಲ್ತ್ ಚೆಕಪ್ ಮಾಡಿಸ್ತಾನೆ ಇರ್ತಾರೆ, ಅವ್ರಿಗೆ ಅವ್ರದ್ದು ಎಲ್ಲ ಹೆಲ್ತ್ ಅಪ್ಡೇಟ್ ಗೊತ್ತಿರುತ್ತೆ, ಆದರೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ಅಲ್ವಾ. ಆ ಥರ ಕೂಡ ಆಗುತ್ತೆ. ಸೊ ಇದೆಲ್ಲ ನೋಡಿದಾಗ ಏನನ್ಸುತ್ತೆ ಗೊತ್ತಾ, ಎಲ್ಲ ಹಣೆ ಬರಹ. ಎಷ್ಟು ಮನುಷ್ಯನ ಆಯಸ್ಸು ಇರುತ್ತೋ ಅಷ್ಟೇ ನಮ್ಮ ಆಯಸ್ಸು. ಅದ್ರ ಮೇಲೆ ನಾವು ಏನೇ ಮಾಡಿದ್ರೂ ಒಂದು ನೆಪ, ಕುಂಟ ನೆಪ ಅಂತಾರಲ್ಲ, ಆ ಥರ ಅನಿಸುತ್ತೆ. ಕೆಲವೊಂದು ಸತಿ ಬೇರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲವೊಬ್ಬರು ಜಸ್ಟ್ ಒಂದು ಎಡವಿದ್ದಕ್ಕೇ ದೊಡ್ಡ ಇನ್ಸಿಡೆನ್ಸ್ ಆಗೋಗಿ ಅವರು ಡೆತ್ ಆಗೋವಂಥ ಲೆವೆಲ್ ಆಗೋಗ್ಬಿಟ್ಟಿರುತ್ತೆ. ಕೆಲವೊಬ್ಬರು 3rd ಫ್ಲೋರಿಂದ 2nd ಫ್ಲೋರಿಂದ ಬಿದ್ದೋಗಿರ್ತಾರೆ, ಬಟ್ ಅವ್ರ ಜೀವಕ್ಕೆ ಏನೂ ಆಗಿರಲ್ಲ. ಆ ಥರ ಮನುಷ್ಯನ ಆಯಸ್ಸು ಎಷ್ಟಿರುತ್ತೆ ಅಷ್ಟೇ ಅಂತ ಅನಿಸುತ್ತೆ ಕೆಲವೊಂದು ಸತಿ. ಯಾಕಂದರೆ ಈ ಎಲ್ಲ ಇನ್ಸಿಡೆನ್ಸ್ ನೋಡಿದಾಗ ಹಾಗೆ ಅಲ್ವಾ, ಎಲ್ಲ ಚೆಕಪ್ ಮಾಡಿಸಿರ್ತಾರೆ, ಎಲ್ಲ ಆಗಿರುತ್ತೆ, ಆ್ಯಂಡ್ ಜಿಮ್ ಮಾಡ್ತಾ ಇರ್ತಾರೆ, ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಇರುತ್ತೆ. ಆದರೂ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋದು ಯಾರಿಗೆ ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ನಾವು ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದೀವಿ. ನಾವು ಮೀನ್ಸ್ ನನ್ನ ಸೇರಿಸಿ ಕೂಡ ಹೇಳ್ತಾ ಇದ್ದೀನಿ ಈ ಒಂದು ಮಾತು. ಯಾಕೆಂದರೆ ಈ ಪ್ರೆಸೆಂಟು ಈ ಒಂದು ಬ್ಯುಸಿ ಶೆಡ್ಯೂಲು, ಬ್ಯುಸಿ ಲೈಫ್ ಸ್ಟೈಲಲ್ಲಿ ಏನಿದೆ ಅಂತಂದರೆ, ಎಲ್ಲರೂ ಅವರವರ ಕೆಲಸ ಕಾರ್ಯ ಇದ್ರ ಬಗ್ಗೆ ಗಮನ ಕೊಡ್ತಿದ್ದೀವೋ ಹೊರತು ಯಾರೂ ಕೂಡ ನಮ್ಮ ಹೆಲ್ತು, ನಮ್ಮ ನಿದ್ದೆ, ನಮ್ಮ ಊಟ ಇದ್ರ ಬಗ್ಗೆ ನಾವು ಯಾರೂ ಗಮನ ಕೊಡ್ತಾ ಇಲ್ಲ.
ಎಲ್ಲಿ ಎಲ್ಲಿ ಮಿಸ್ಟೇಕ್ಸ್ ಆಗ್ತಿದೆ ಅಂದರೆ ಈ ಮೊಬೈಲ್ಗಳಿಂದ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಎಲ್ಲರೂ ಕೂಡ. ಸೊ ಚಿಕ್ಕವರು ದೊಡ್ಡವರು ವಯಸ್ಸಾದವರು ಎಲ್ಲರೂ ಕೂಡ. ಸೊ ಏನಾಗ್ತಿದೆ, ನಿದ್ದೆ ಬಿಡ್ತೀವಿ, ನಿದ್ದೆ ಬಿಟ್ಬಿಟ್ಟು ನಾವು ಮೊಬೈಲಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು. ಸೊ ಅಲ್ಲಿಗೆ ನಮಗೆ ನಿದ್ದೆ ಸರಿಯಾಗಿ ಆಗಲ್ಲ ಒಂದು. ಸೊ ಈ ಸ್ಪೀಡ್ ಅರ್ನ್ ಮಾಡಬೇಕು, ಲೈಫಲ್ಲಿ ಬೆಳಿಬೇಕು, ಗ್ರೋ ಆಗಬೇಕು ಅಂತ ಹೊರಟಿರ್ತೀವಿ. ಸೊ ಆನ್ ಟೈಮ್ ವಾಟರ್ ತೊಗೊಳಕ್ಕಾಗಲ್ಲ, ಅಂದರೆ ನೀರು ತೊಗೊಳಲ್ಲ, ಊಟ ತೊಗೊಳಲ್ಲ, ಒಂದು ಬ್ಯಾಲೆನ್ಸ್ಡ್ ಫುಡ್ ತೊಗೊಳಲ್ಲ. ಏನೋ ಹೊರಗಡೆ ಇರ್ತೀವಿ ಅಂದರೆ ಹೊರಗಡೆ ಏನೋ ಒಂದು ಫುಡ್ ತೊಗೊಂಡು ಅದನ್ನೇ ಮ್ಯಾನೇಜ್ ಮಾಡ್ಕೊಂಬಿಡೋದು. ಸೊ ಹೆಲ್ತಿ ಫುಡ್ ತೊಗೊಳಲ್ಲ, ಒಂದು ಹೆಲ್ತಿ ಫುಡ್ಗಳನ್ನು ನಾವು ಫಾಲೋ ಮಾಡೋದೇ ಇಲ್ಲ. ಆ್ಯಂಡು ಸ್ಯಾಟಿಸ್ಫೈ ಆಗಿ ನಿದ್ದೆ ಮಾಡಲ್ಲ. ಆಮೇಲೆ ಪ್ರೆಸೆಂಟ್ ಲೈಫಲ್ಲಿ ತುಂಬ ಸ್ಟ್ರೆಸ್ಡ್ ಲೈಫು ಜಾಸ್ತಿ. ಪ್ರತಿಯೊಬ್ಬರಿಗೂ, ಒಂದು ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರಿಗೂ, ಮಿಡಲ್ ಏಜು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಸ್ಟ್ರೆಸ್ ಇರುತ್ತೆ. ಸೊ ಮಾನಸಿಕ ಒತ್ತಡ ತೊಗೊಳ್ಳೋದು, ಸ್ಟ್ರೆಸ್ ತೊಗೊಳ್ಳೋದು, ಈ ಥರ ಎಲ್ಲ ಆಗೋದ್ರಿಂದ ಏನಾಗ್ತಿದೆ, ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ. ನಿದ್ರೆ ಮಾಡಲ್ಲ, ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ. ಪ್ಲಸ್ ಊಟ ಕೂಡ ನಾವು ಸರಿಯಾಗಿ ಅಂದರೆ ಬ್ಯಾಲೆನ್ಸ್ಡ್ ಫುಡ್ ತೊಗೊಳ್ಳಲ್ಲ. ಯಾವುದೋ ಒಂದು ಬ್ಯುಸಿ ಶೆಡ್ಯೂಲಾ, ಟೈಮ್ ಆಯಿತು ಜಸ್ಟ್ ಮ್ಯಾಗಿ ಏನೋ ಒಂದು ಆ ಥರ ಒಂಥರ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಅದು ಕೂಡ ಒಂದು. ಸೊ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾವೆಲ್ಲರೂ ಸ್ಯಾಟಿಸ್ಫೈ ಆಗಿ ನಿದ್ದೆ ಮಾಡ್ತಾ ಇಲ್ಲ, ಊಟ ಒಂದು ಬ್ಯಾಲೆನ್ಸ್ ಫುಡ್ ತೊಗೊಳ್ತಾ ಇಲ್ಲ, ಆ್ಯಂಡ್ ಸ್ಟ್ರೆಸ್ ಫ್ರೀ ಲೈಫ್ ಇಲ್ಲ. ಎಲ್ಲರಿಗೂ ಒಂದಲ್ಲ ಒಂಥರ ಸ್ಟ್ರೆಸ್ಸು, ಟೆನ್ಷನು ಇದರಲ್ಲೇ ಕಳೀತಾ ಇದ್ದೀವಿ. ಸೊ ಒಂದು ಎಕ್ಸಸೈಸ್ ಮಾಡಲ್ಲ, ಒಂದು ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಯಾವುದು ಮಾಡ್ತಾ ಇರಲ್ಲ. ಸೊ ಎಲ್ಲ ಅನ್ಹೆಲ್ತಿ ಲೈಫ್ ಸ್ಟೈಲೇ ಮಾಡ್ತಾ ಇದ್ದೀವಿ. ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ನಾವು ಒಂದು ಅನ್ಹೆಲ್ತಿ ಲೈಫ್ ಸ್ಟೈಲ್ಗೆ ಬಿದ್ದುಬಿಟ್ಟು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು, ಯಾವುದೇ ಫುಡ್ ತೊಗೊಳ್ಳಿ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಇರುತ್ತೆ. ಅದು ಬೇಡದೇ ಇರುವಂತಹ ಅನಗತ್ಯ ಕೊಬ್ಬು ಅಂತ ಹೇಳ್ಬೋದು. ಈ ಸ್ಯಾಚುರೇಟೆಡ್ ಫುಡ್, ಒಂದು ಸ್ಯಾಚುರೇಟೆಡ್ ಫ್ಯಾಟ್ ಇರುವಂತಹ ಫುಡ್ ಯಾವುದೇ ಆಗಿರ್ಬೋದು, ರಿಫೈನ್ಡ್ ಆಯಿಲ್ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಕೊಡುವಂಥ ಒಂದು ಬಿಸ್ಕೆಟ್ಸು, ಫಾಸ್ಟ್ ಫುಡ್ಡು, ಯಾವುದ್ರಲ್ಲಿ ಚಿಪ್ಸು, ಎಲ್ಲದರಲ್ಲೂ ಅಬ್ಸರ್ವ್ ಮಾಡಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಇದ್ದೇ ಇರುತ್ತೆ. ಪ್ರತಿಯೊಂದು, ನೀವು ಯಾವುದಾದ್ರೂ ಒಂದು ಬಿಸ್ಕೆಟ್ ತೊಗೊಳ್ಳಿ, ಇವತ್ತಿಂದನೇ ಬೇಕಾದ್ರೆ ಚೆಕ್ ಮಾಡಿ, ಆ ಬಿಸ್ಕೆಟ್ ಹಿಂದೆಗಡೆ ನಿಮಗೆ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಇರುತ್ತೆ. ಆಯಿಲಲ್ಲಿ ನೋಡಿ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಇರುತ್ತೆ, ಅಂದರೆ ಅದು ಅನ್ವಾಂಟೆಡ್ ಫ್ಯಾಟ್. ಅದು ಫ್ಯಾಟ್ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಮಕ್ಕಳಿಗೆ ಕೊಡುವಾಗಲೂ ಅಷ್ಟೇ ಕೂಡ ನಾವು ಸ್ಯಾಚುರೇಟೆಡ್ ಫ್ಯಾಟ್ ಯಾವ ಫುಡ್ಡಲ್ಲಿ ತುಂಬ ಕಡಿಮೆ ಇದೆ ಅದನ್ನು ಕೊಡಬೇಕಾಗುತ್ತೆ. ಅವ್ರಿಗೆ ಕೊಡದೇ ಇರೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಒಂದು ಚಿಪ್ಸು ಅಥವಾ ಒಂದು ಬಿಸ್ಕೆಟ್ಸು ಯಾವುದೇ ಆಗಿರ್ಬೋದು, ನಾವು ಕೊಡದೇ ಇರ್ತೀವಿ ಅಂತಂದರೆ ಅದು ಸುಳ್ಳು. ಅಟ್ಲೀಸ್ಟ್ ಸ್ಯಾಚುರೇಟೆಡ್ ಫ್ಯಾಟ್ ಯಾವುದರಲ್ಲಿ ಕಮ್ಮಿ ಇರುತ್ತೆ ಅದನ್ನು ನಾವು ಕೊಡೋದ್ರಿಂದ ಒಳ್ಳೆಯದು. ಆ್ಯಂಡ್ ನಾವು ಕೂಡ ಅಷ್ಟೇ ಡೈಲಿ ಲೈಫ್ ಸ್ಟೈಲಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರೋಂಥ ಆಯಿಲ್ ಆಗಿರ್ಬೋದು ಅಥವಾ ಫಾಸ್ಟ್ ಫುಡ್ಗಳನ್ನ ಆಗಿರ್ಬೋದು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಸ್ಯಾಚುರೇಟೆಡ್ ಫ್ಯಾಟಿಂದ ಬೇಡದಿರೋಂಥ ಕೆಟ್ಟ ಕೊಬ್ಬು, ಅಂದರೆ ಫ್ಯಾಟ್ ಅನ್ನೋದೇನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಯೂಶಲಾಗಿ ಗೊತ್ತಿದೆ, ಫ್ಯಾಟ್ ಜಾಸ್ತಿ ಆದಂಗೂ ಹಾರ್ಟಲ್ಲಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಪ್ರಾಬ್ಲಮ್ ಆಗಿ ಹಾರ್ಟ್ ಬ್ಲಾಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಾರ್ಟ್ ಅಟ್ಯಾಕ್ಗೆ ಅದು ಕೂಡ ಒಂದು ರೀಸನ್ ಆಗುತ್ತಲ್ವ. ಹಾಗಾಗಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ. ಆಮೇಲೆ ನಮಗೆ ಸಿಮ್ಟಮ್ಸೇ ತೋರಿಸೋದಿಲ್ಲ, ಕೆಲವೊಬ್ರಿಗಂತೂ ಸಿಮ್ಟಮ್ಸೇ ತೋರಿಸಲ್ಲ. ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂಥರ ಗೊತ್ತಿಲ್ಲದೆ ಸೈಲೆಂಟ್ ಕಿಲ್ಲರ್ ಅಂತಾರಲ್ಲ, ಆ ಥರ ಇದು. ಸೊ ಏನಾಗುತ್ತೆ, ಕೆಲವೊಬ್ಬರಿಗೆ ಸಿಮ್ಟಮ್ಸ್ ತೋರಿಸುತ್ತೆ. ಸೊ ಕೆಲವೊಬ್ಬರಿಗೆ ಕಾಲುತ ಬರುತ್ತಂತೆ. ಸೊ ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ತಿದ್ರೆ, ಓಡಾಡಿದ್ರೆ, ಜೋರಾಗಿ ಹೋಗಿ ಬಂದರೆ, ಸೊ ಬ್ರೀತಿಂಗಿಗೆ ಪ್ರಾಬ್ಲಮ್ ಆಗುತ್ತೆ, ಸುಸ್ತಾಗೋದು ಆ ಥರ ಎಲ್ಲ ಆಗುತ್ತೆ. ಹಾರ್ಟ್ ಅಟ್ಯಾಕ್ಗೆ ಎದೆ ನೋವೇ ಬರಬೇಕು ಅಂತ ಏನಿಲ್ಲ, ಎದೆ ನೋವು ಇಲ್ಲದೇನೂ ಬೇರೆ ಬೇರೆ ಸಿಮ್ಟಮ್ಸ್ಗಳು ಇದ್ದಾವೆ. ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಹೆಲ್ತಲ್ಲಿ ಏನಾದರೂ ಒಂದು ಸ್ವಲ್ಪ ವೇರಿಯೇಷನ್ ಆಯಿತು, ಒಂದು ಸ್ವಲ್ಪ ನನಗೆ ಏನಾದರೂ ವೇರಿಯೇಷನ್ ಅನ್ನಿಸ್ತಿದೆ ಅಂತಂದರೆ ಫಸ್ಟು ದಯವಿಟ್ಟು ಅದನ್ನು ನೆಗ್ಲಿಜೆನ್ಸ್ ಮಾಡದೆ ದಯವಿಟ್ಟು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಬೆಸ್ಟು ಅಂತ ಅನಿಸುತ್ತೆ. ಬಿಕಾಸ್ ನಿಮ್ಮನ್ನು ನಂಬಿ ನಿಮ್ಮ ಮನೆಯವರು ನಿಮ್ಮನ್ನು ನಂಬಿ ಇರ್ತಾರೆ, ಅಥವಾ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನಿಮ್ಮ ಮನೆಯವರು. ಸೊ ಅದಕ್ಕೋಸ್ಕರ ನಿಮ್ಮ ಹೆಲ್ತನ್ನು ನೀವು ಕೇರ್ ಮಾಡಬೇಕಾಗತ್ತೆ. ಅದು ನಮಗೋಸ್ಕರ ನಾವು ಅಲ್ಲದೆ ಇದ್ದರೂ ನಮ್ಮನ್ನು ನಂಬಿದವರಿಗೋಸ್ಕರ ಅಥವಾ ನಮ್ಮ ಮನೆಯವ್ರಿಗೋಸ್ಕರ ನಾವು ನಮ್ಮ ಹೆಲ್ತನ್ನು ಕೇರ್ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ಹೇಳಿದ ರೀಸನ್ ಅಷ್ಟೇ, ಏನಂದರೆ ನಮ್ಮನ್ನು ನಂಬಿ ನಮ್ಮ ಮನೆಯವರು ಇರ್ತಾರೆ. ಸೊ ಅವರಿಗೋಸ್ಕರ, ನಮಗೋಸ್ಕರ ಅಲ್ಲದೆ ಇದ್ದರೂ ಕೂಡ ಅವರಿಗೋಸ್ಕರ, ನಮ್ಮನ್ನು ಡಿಪೆಂಡ್ ಆಗಿರೋರಿಗೋಸ್ಕರನಾದರೂ ನಾವು ಚೆನ್ನಾಗಿರ್ಬೇಕಲ್ವ. ಅದಕ್ಕೋಸ್ಕರ ನಾವು ಸ್ಯಾಟಿಸ್ಫೈಯಾಗಿ ನಿದ್ದೆ ಮಾಡೋದಾಗಿರ್ಬೋದು, ಹೊಟ್ಟೆ ತುಂಬ ಒಂದು ಹೆಲ್ತಿ ಫುಡ್ಡನ್ನು ತೊಗೊಳೋದಾಗಿರ್ಬೋದು, ಅದಾದಮೇಲೆ ಸ್ಟ್ರೆಸ್ ಫ್ರೀ ಲೈಫ್ನ ನಡೆಸೋದಾಗಿರ್ಬೋದು, ಅಥವಾ ಎಕ್ಸಸೈಸು, ವಾಕಿಂಗು, ಒಂದು ಸ್ವಲ್ಪ ನಮಗೆ ಅಂತ ಸ್ವಲ್ಪ ಟೈಮ್ ಕೊಟ್ಕೊಂಡು ಅದರಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಒಂದು ಎಕ್ಸಸೈಸ್ ಫಾಲೋ ಮಾಡೋದಾಗಿರ್ಬೋದು, ಆ ಥರ ಮಾಡಿಬಿಟ್ಟು ನಮ್ಮ ಒಂದು
ಹೆಲ್ತಿ ಲೈಫ್ ಸ್ಟೈಲ್ನ ಮಾಡೋದ್ರ ಜೊತೆಗೆ ನಾವೊಂದು ಗುಡ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ನಮ್ಮ ಆರೋಗ್ಯನ ಕೂಡ ಚೆನ್ನಾಗಿಟ್ಕೊಳ್ಬೋದು. ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ನಮ್ಮನ್ನು ಡಿಪೆಂಡ್ ಆಗಿರೋರ್ಗಾಗಿರ್ಬೋದು ಅಥವಾ ನಮ್ಮ ಮನೆಯವರು ಕೂಡ ಚೆನ್ನಾಗಿರ್ತಾರೆ. ಸೊ ನಾವು ಚೆನ್ನಾಗಿದ್ದರೆ ಅವರು ಅನ್ನಂಗೆ ಅಲ್ವಾ. ಸೊ ಅವ್ರು ಚೆನ್ನಾಗಿದ್ದರೆ ನಾವು ಅನ್ನಂಗೆ. ಸೊ ಪ್ರತಿಯೊಬ್ಬರು ಅವರ ಆರೋಗ್ಯನ ಕಾಪಾಡ್ಕೊಳ್ತಾ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತೀನಿ. ಈ ಒಂದು ಸ್ಟ್ರೆಸ್ ಲೈಫಲ್ಲಿ ಏನಾಗೋಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರು ಅವ್ರವ್ರ ಕೆಲಸ, ಅವರೊಂದು ಏಮ್, ಅಟೆನ್ಷನ್ ಏನಿದೆ ಅದ್ರ ಕಡೆನೇ ಗಮನ ಹೋಗ್ತಾ ಇರುತ್ತೆ ಹೊರತು ನಮ್ಗಳಿಗೆ ಯಾರಿಗೂ ನಮ್ಮ ಒಂದು ಆರೋಗ್ಯದ ಬಗ್ಗೆ ಗಮನ ಇರಲ್ಲ. ಇವನ್ ನಾನು ಕೂಡ ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಕೂಡ ಏನು ನನ್ನ ಬಗ್ಗೆ ಹೆಲ್ತ್ ಕೇರೇ ಮಾಡಲ್ಲ. ಸೊ ಆ ಥರ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಇನ್ಸಿಡೆನ್ಸ್ ಎಲ್ಲ ನೋಡಿದಾಗ ಅನ್ನಿಸ್ತು, ಸೊ ನಮ್ಮನ್ನು ನಂಬಿ ನಮ್ಮ ಮನೆಯವರು ಇರ್ತಾರೆ. ಸೊ ಮಕ್ಕಳು, ಹಸ್ಬೆಂಡು, ಮನೆ ಎಲ್ಲರೂ ನಮ್ಮನ್ನು ಡಿಪೆಂಡ್ ಆಗಿರ್ತಾರೆ. ಸೊ ನಾವು ಹೆಲ್ತನ್ನ ಕೇರ್ ಮಾಡ್ತಾ ಒಂದು ಚೆನ್ನಾಗಿದ್ರೆ ಅವರು ಕೂಡ ಚೆನ್ನಾಗಿರ್ತಾರಲ್ವಾ. ಈಗ ಗಂಡು ಮಕ್ಕಳು ನೋಡಿ, ಅರ್ನ್ ಮಾಡಿಬೇಕು, ಕೆಲ್ಸಕ್ಕೆ ಹೋಗಬೇಕು, ಅರ್ನ್ ಮಾಡಬೇಕು, ತೊಗೊಂಡು ಬರಬೇಕು, ಹೆಂಡತಿ ಮಕ್ಕಳನ್ನ ಸಾಕಬೇಕು, ಅವರಿಗೆ ಅರ್ನ್ ಮಾಡಬೇಕು, ಮಕ್ಕಳಿಗೆ ಸ್ಕೂಲಿಗೆ ಫೀಸ್ ಕಟ್ಟಬೇಕು, ಒಂಥರ ಲೈಫಲ್ಲಿ ಬೆಳಿಬೇಕು, ಏನೋ ಮಾಡಬೇಕು ಅಂತ ಹೇಳಿ ಸಖತ್ತು ಲೈಫಲ್ಲಿ ಒಂಥರ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರಿಗೋಸ್ಕರ ಅವ್ರು ಟೈಮ್ ಕೊಡಲ್ಲ. ಬರೀ ಕಂಪ್ಲೀಟಾಗಿ ಅವರು ಮಕ್ಕಳು, ಹೆಂಡತಿ, ಮಕ್ಕಳು, ಮನೆ, ತಂದೆ ತಾಯಿ ಇದೇ ಥರನೇ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ಅವ್ರು ಕೇರ್ ಮಾಡಲ್ಲ. ಅದೇ ರೀತಿ ಹೆಣ್ಮಕ್ಳು ಕೂಡ ಅಷ್ಟೇ, ನನ್ನ ಗಂಡ, ಮನೆ, ಮಕ್ಕಳು, ಅಪ್ಪ ಅಮ್ಮ, ನನ್ನ ಮನೆ, ಸಂಸಾರ ಅಂತೇಳಿ ಕಂಪ್ಲೀಟಾಗಿ ಅವ್ರ ಬಗ್ಗೆ ಫೋಕಸ್ ಮಾಡ್ತಾರೋ ಹೊರತು ಅವರ ಹೆಲ್ತ್ ಬಗ್ಗೆ ಒಂದು ಚೂರು ಕೂಡ ಕಾಳಜಿ ವಹಿಸಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಅದೇ ಒಂದು ಡೇನಲ್ಲಿ ಹಾಫ್ ಆನ್ ಅವರ್ ಕೂಡ ಅವ್ರಿಗೆ ಅಂತ ಅವ್ರು ಟೈಮ್ ಸ್ಪೆಂಡ್ ಮಾಡಲ್ಲ ಅಲ್ವಾ. ಇದೇ ಥರ ಪ್ರತಿಯೊಬ್ಬರು ಅವರ ಒಂದು ಜವಾಬ್ದಾರಿ, ಅವರ ಒಂದು ಏಮ್, ಕೆಲಸ ಅಂತೇಳಿ ಅದ್ರ ಕಡೆನೇ ಸಾಕ್ತಾ ಇರೋದ್ರಲ್ಲಿ ತಮ್ಮ ಬಗ್ಗೆ ತಾವು ಅವರ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋಕ್ಕಾಗ್ತಾ ಇಲ್ಲ. ಬಟ್ ದಯವಿಟ್ಟು ಈ ಒಂದು ಮಿಸ್ಟೇಕ್ಸ್ನ ಯಾರೂ ಮಾಡೋದು ಬೇಡ. ಇವನ್ ನನ್ನ ಸೇರಿಸಿ ಕೂಡ ಹೇಳ್ತಾ ಇದ್ದೀನಿ. ಯಾಕಂದರೆ ರೀಸೆಂಟಾಗಿ ಈ ಟಿ ವಿನಲ್ಲಿ ನೋಡ್ತಾ ಇರೋದು ಅದೇನೆ, ಚಿಕ್ಕವರು, ಎಷ್ಟು ಚಿಕ್ಕ ಏಜ್ ಅವರು, ಅವ್ರಿಗೂ ಕೂಡ ಹಾರ್ಟ್ ಅಟ್ಯಾಕು. ಆ್ಯಂಡ್ 1.5 ತಿಂಗಳು ಬಾಣಂತಿ, ಅವರು ಕೂಡ ಹಾರ್ಟ್ ಅಟ್ಯಾಕು. ಚಿಕ್ಕ ಮಕ್ಕಳು, ದೊಡ್ಡವರು ಅನ್ನಂಗೆ ಇಲ್ಲ. ಸೊ ಆದಷ್ಟು ಇದನ್ನು ನೋಡಿ, ಆಗೋದನ್ನು ಯಾರ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ನಮ್ಮ ಕೈಯಲ್ಲಿ ನಾವೇನೇನು ಮಾಡೋದು ಸಾಧ್ಯ ಇದೆ ಅದನ್ನು ಮಾಡ್ಬೋದಲ್ವ. ಹಾಗಾಗಿ ಸೊ ಮಕ್ಕಳಿಗೂ ಅಷ್ಟೇ ತುಂಬ ಫ್ಯಾಟ್ ಇರೋವಂಥ ಫುಡ್ಡನ್ನು ಕೊಡಬೇಡಿ. ಆ್ಯಂಡ್ ಒಳ್ಳೆ ಅವರ್ ನಿದ್ದೆ ಮಾಡಿಸ್ಬೇಕು, ಅದರ ಬಗ್ಗೆ ಗಮನ ಕೊಡಿ. ಆ್ಯಂಡ್ ಒಳ್ಳೆ ಹೆಲ್ತಿ ಫುಡ್ಡನ್ನೇ ಫಾಲೋ ಮಾಡ್ಕೊಂಡು ಬನ್ನಿ. ಆ್ಯಂಡ್ ನೀವುಗಳು ಕೂಡ ಅಷ್ಟೇ, ಆ್ಯಂಡ್ ನಾನು ಕೂಡ ಅಷ್ಟೇ, ಇನ್ನು ಮುಂದೆ ಆದರೂ ಅಟ್ಲೀಸ್ಟು ಚೆನ್ನಾಗಿ ನೀರು ಕುಡಿಯೋದಾಗಿರ್ಬೋದು, ಸ್ಟ್ರೆಸ್ ಫ್ರೀ ಲೈಫು, ಚೆನ್ನಾಗಿ ನಿದ್ದೆ, ಒಂದು ಹೆಲ್ತಿ ಫುಡ್ಡು, ಆ್ಯಂಡ್ ಟೈಮ್ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಒಂದು ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡ್ತಾ ನಮ್ಮ ಹೆಲ್ತನ್ನು ನಾವು ಕಾಪಾಡಿಕೊಂಡ್ರೆ ನಾವು ಚೆನ್ನಾಗಿರ್ಬೋದು, ಹಾಗೆ ನಮ್ಮ ಮನೆಯವರು ಕೂಡ ಚೆನ್ನಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.